ಪೆಟ್ರೋಲ್ ಐತೆ ಅಣ್ಣ, ಹೋಗೋಣ ರಿವ್ಯೂ ಮಾಡ್ಕೊಂಡ್ ಬಾ ಅಂದ. ಕೈ ಕೊಡ್ತು ಗುರು ಕೊನೆಗೂ. ಸಾಮಾನು ಅಲ್ಲಾಡ್ಬೇಕಷ್ಟೇ, ಪೆಟ್ರೋಲ್ ಅಲ್ಲಾಡಲ್ಲ. ಇನ್ ಕೆಲವು ಜನ ಇದನ್ನ ಒಂಥರ ಲವ್ ಮ್ಯಾರೇಜ್ ತರ ಟ್ರೀಟ್ ಮಾಡಿದ್ರು. ಯಾಕೆ ಅಂದ್ರೆ ಹುಡುಗಿ ನನ್ನನ್ನ ಬಿಟ್ಟೋಗಿ ಬೇರೆಯವ್ಳನ್ನ ಮದ್ವೆ ಆಗಿ ವಾಪಸ್ ಪುನಃ ಬಂದ್ರು, ಅವಳಿಗೆ ನಾನು ಬಾಳ್ ಕೊಡ್ತೀನಿ ಅನ್ನೋ ತರ. ಈ ಗಾಡಿ ನನಗೆ ಫಸ್ಟ್ ಹ್ಯಾಂಡ್ ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಸೆಕೆಂಡ್ ಹ್ಯಾಂಡ್ ಗಾಡಿಗಳನ್ನ ಹುಡುಕಿ ಅದನ್ನ ಸ್ವಲ್ಪ ಆಲ್ಟರ್ ಗಿಲ್ಟರ್ ಮಾಡ್ಕೊಂಡು ಮನೇಲಿ ಇನ್ನೂ ಒಂಥರ ಶೋಕೇಶಿಂಗ್ ಮಾಡಿ ಇಟ್ಕೊಂಡಿರ್ತಾರಲ್ಲ, ಅಂತವ್ರಿಗೆ ಏನ್ ಹೇಳಿದ್ರು ತೀರ್ದು. ಯಾಕಂದ್ರೆ ಲವ್ ಇಸ್ ಬ್ಲೈಂಡ್ ಅಂತಾರಲ್ಲ, ಅದೇ ತರ ಗಾಡಿ ಮೇಲಿರೋ ಎಮೋಷನ್ಸ್ ಕೂಡ ಹುಡುಗರ್ಗೆ ಒಂಥರ ಬ್ಲೈಂಡ್ ಆಗಿರು. ಬ್ಯಾಟ್ ತಗೊಂಡ್ ಏನ್ ಮಾಡ್ತಾರೆ, ಬಾಲಿಗೆ ಹೊಡಿತಾರಲ್ವಾ, ಯಾವ ತರ ಬ್ಯಾಟ್ ತಗೊಂಡ್ ಬ್ಯಾಟಿಗೆ ಹೊಡೆಯೋದು ನೋಡಿಯಾ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಋತ್ವಿಕ್ ಕನ್ನಡಿಗ 13. ಗುರು ಗೊತ್ತಲ್ಲ, ನಾವು ಯಾವಾಗ ಬಂದ್ರು ಯೂನಿಕ್ ಕಾಂಟೆಂಟ್ ಜೊತೆನೆ ಬರೋದು. ಈಗಿನ ಕಾಲದಲ್ಲಿ ನೀವು ನೋಡ್ತಾ ಇರ್ಬೋದು, ಹೊಸ ಹೊಸ ಗಾಡಿಗಳ ಜೊತೆಗೆ ಹೊಸ ಹೊಸ ಕಂಟೆಂಟ್ ಕ್ರಿಯೇಟರ್ಸ್ ಬರ್ತಾರೆ. ಆ ಹೊಸ ಹೊಸ ಗಾಡಿಗಳನ್ನ ಇಟ್ಕೊಂಡು ಹೊಸದಾಗಿ ಫ್ಲೆಕ್ಸ್ಗಳನ್ನ ಮಾಡ್ತಾರೆ. ಈಗ ರಿಲೀಸ್ ಆಗೋ ಹೊಸ ಗಾಡಿಗಳನ್ನ ಇಟ್ಕೊಂಡು ಫ್ಲೆಕ್ಸ್ ಮಾಡೋರ ಮಧ್ಯದಲ್ಲಿ ಲಿಮಿಟೆಡ್ ಯೂನಿಟ್ಸ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋ ನಮ್ಮ ರಾಯಲ್ ಎನ್ಫೀಲ್ಡ್ ನ 500cc ಗಂಡ್ ಮಗ ಇಲ್ಲಿದೆ ಗುರು. ಇಂಜಿನ್ ಸೆಗ್ಮೆಂಟೇಷನ್ ಬಗ್ಗೆ ಮಾತಾಡೋದಾದ್ರೆ ನಮಗೆ 499cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಜೊತೆಗೆ SOHC ವಿತ್ 2 ಸ್ಪಾಕ್ಸ್. SOHC ಅಂದ್ರೆ ಸಿಂಗಲ್ ಓವರ್ ಹೆಡ್ ಕ್ಯಾಮ್ ಶಾಫ್ಟ್ ಅಂತ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಫ್ರಂಟ್ ಅಲ್ಲಿ ನಮಗೆ 90/90 ಸೆಕ್ಷನ್ ಟೈರ್ಸ್ ನ ಕೊಟ್ಟಿದ್ದಾರೆ, ಜೊತೆಗೆ ಡಿಸ್ಕ್ ಬ್ರೇಕ್ ನ ಕೊಟ್ಟಿದ್ದಾರೆ. ಮತ್ತೆ ನಮಗೆ ಬ್ಯಾಕ್ ಸೈಡ್ 110/90 ಸೆಕ್ಷನ್ ಟೈರ್ಸ್ ನ ಬರುತ್ತೆ ಗುರು. ಫ್ರಂಟ್ ಸೈಡ್ ಅಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನ ಬರುತ್ತೆ. ಮತ್ತೆ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಟ್ವಿನ್ ಗ್ಯಾಸ್ ಚಾರ್ಜರ್ ಶಾಕ್ ಸಸ್ಪೆನ್ಷನ್ಸ್ ಬರುತ್ತೆ ಗುರು. ಬ್ಯಾಕ್ ಸೈಡ್ ಅಲ್ಲಿ ನೀವೇನ್ ಈ ಟ್ವಿನ್ ಗ್ಯಾಸ್ ಚಾರ್ಜರ್ ಶಾಕ್ ನೋಡ್ತಾ ಇದ್ದೀರಾ, ಇವನ್ ಇದನ್ನ 5 ಸ್ಟೆಪ್ ಕೂಡ ಅಡ್ಜಸ್ಟ್ ಮಾಡ್ಕೊಬಹುದು ಗುರು. 5 ಸ್ಟೆಪ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳೋದ್ರಿಂದ ನಮಗೆ ಗಾಡಿ ಹೈಟ್ ಕೂಡ ಸರ್ಟೇನ್ ಹೈಟ್ ಆಗುತ್ತೆ. ಫ್ರಂಟ್ ಅಲ್ಲಿ ಆಲೋಜನ್ ಹೆಡ್ಲೈಟ್ ಕೊಟ್ಟಿದ್ದಾರೆ, ಮತ್ತೆ ನಮಗೆ ಇಂಡಿಕೇಟರ್ಸ್ ಕೂಡ ಆಲೋಜನ್. ಮತ್ತೆ ಬ್ಯಾಕ್ ಸೈಡ್ ನೀವು ಏನ್ ಟೈಲ್ ಲ್ಯಾಂಪ್ ನೋಡ್ತಾ ಇದ್ದೀರಾ, ಇದರಲ್ಲೂ ಸಹ ಯೂಸ್ ಮಾಡಿರೋದು ಆಲೋಜನ್ ಬಲ್ಪೆ. ಸೊ ಅದಕ್ಕೋಸ್ಕರ ಇದು ಕೂಡ ಆಲೋಜನ್ ಟೈಲ್ ಲ್ಯಾಂಪ್. ಮತ್ತೆ ಇಂಡಿಕೇಟರ್ ಆಸ್ ಯೂಶುವಲ್ ಅದು ಕೂಡ ಆಲೋಜನ್. ಮಳೆ ಬಂದಿರೋದಕ್ಕೆ ಈ ಮಿಲಿಟರಿ ಗ್ರೀನ್ ಕಲರ್ ಏನು ಕ್ರೇಜಿಯಾಗಿ ಕಾಣಿಸ್ತಿದೆ ಅಲ್ವಾ ಗುರು, ಎಷ್ಟು ವಿಶಾಲವಾಗಿ ಕಾಣಿಸ್ತಿದೆ ನೋಡಿ. ನಾನು ಲಿಟ್ರಲಿ ವಿಡಿಯೋ ಮಾಡಕ್ ಬಂದು ಏನಿಲ್ಲ ಅಂದ್ರು ಅಂದ್ರೆ ನಿಯರ್ ಬೈ 1.5 hours ಕಾಯ್ದಿದ್ದೀನಿ, ಅಷ್ಟು ಮಳೆ ಬಂದ್ಬಿಟ್ಟೈತೆ. ಈಗ ಬನ್ನಿ ಈಗ ಗಾಡಿ ಬಗ್ಗೆ ಹಂಗೆ ಮಾತಾಡ್ಕೊಂಡು ಸ್ವಲ್ಪ ಗಾಡಿ ಬಗ್ಗೆ ಹೇಳೋಣ. ಈ ನಮ್ಮ ಬಲಿಷ್ಠ ಭೀಮಾ ಅಂದ್ರೆ ಬಿಗ್ ಟಾಯ್ ನ ಪವರ್ ಬಂದಿ 27.2 bhp ಜೊತೆಗೆ 41.3 Nm ಟಾರ್ಕ್ ಗುರು. ಲಿಟ್ರಲಿ ಮಾತ್ರ ಇದ್ರ ಪವರ್ ಅಷ್ಟಿಷ್ಟೆಲ್ಲ ಕ್ರೇಜಿಯಾಗಿ ಕೊಟ್ಟಿದ್ದಾನೆ ಈ ಪವರ್ನ. ಬಟ್ ನೀವು ಅನ್ಕೊಂಬೋದು ಇಷ್ಟೆಲ್ಲ ಪವರ್ ಇದೆ, ಇಷ್ಟೆಲ್ಲ ಸ್ಪೀಡ್ ಇದೆ, ಬಟ್ ಇದ್ರ ಸ್ಟ್ಯಾಂಡರ್ಡ್ ಸ್ಪೀಡ್ ಬಂದು 110 ಇಂದ 120 ಗುರು ಅಷ್ಟೇ. ನಮ್ ರೋಡ್ಗಳಲ್ಲಿ ಟಾಪ್ ಸ್ಪೀಡ್ ಹೊಡಿತೀವಿ ಅಂತ ಹೋಗ್ಬಿಟ್ರೆ ಏನಿಲ್ಲ, ಡೈರೆಕ್ಟ್ ಬ್ಯಾನರ್ ಆಮೇಲೆ. ಫ್ರಂಟ್ ಅಲ್ಲಿ ನಾನು ಏನ್ ಈ ಡಿಸ್ಕ್ ಬ್ರೇಕ್ ಅಂತ ಹೇಳಿದೆ, ಈ ಡಿಸ್ಕ್ ಬ್ರೇಕ್ ಫ್ರಂಟ್ ಅಲ್ಲಿ 280mm ಡಿಸ್ಕ್ ವಿತ್ ಟ್ವಿನ್ ಪಿಸ್ಟಾನ್ ಬರುತ್ತೆ. ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಕೆಲವೊಂದಕ್ಕೆ ಮಾತ್ರ ಡಿಸ್ಕ್ ಬ್ರೇಕ್ ಮತ್ತೆ ABS ಬರುತ್ತೆ. ಇದು ಬೇಸಿಕ್ ವರ್ಷನ್ ಇಂದ ಇದಕ್ಕೆ ಡ್ರಮ್ ಬ್ರೇಕ್ ನ ಕೊಟ್ಟಿದ್ದಾರೆ ಗುರು. ಪೆಟ್ರೋಲ್ ಐತಾ ಇಲ್ವಾ ಗುರು ಇದ್ರಲ್ಲಿ? ಪೆಟ್ರೋಲ್ ಐತೆ ಅಣ್ಣ, ಹೋಗೋಣ ರಿವ್ಯೂ ಮಾಡ್ಕೊಂಡ್ ಬಾ ಅಂದ. ಕೈ ಕೊಡ್ತು ಗುರು ಕೊನೆಗೂ. ನಾವು ಓಡ್ಸೋ ಗಾಡಿಗಳು ಒಂದಾದ್ರೂ ಬೇಡ, ಎಷ್ಟು ಅಜೀಬ್ ಮಾಡ್ತಾವಲ್ಲ. ಮಳೆಗೋಸ್ಕರ ಕಾಯ್ದೆ, ಮಳೆ ನಿಂತೋಯ್ತು, ಈಗ ಪೆಟ್ರೋಲ್ ಖಾಲಿ ಆಯ್ತು. ಯಾಕೋ ಇವತ್ತು ನಸೀಬೆ ಸರಿ ಇಲ್ಲ. ಸಾಮಾನು ಅಲ್ಲಾಡ್ಬೇಕಷ್ಟೇ, ಪೆಟ್ರೋಲ್ ಅಲ್ಲಾಡಲ್ಲ. ಕೊಡ್ರಿ ನಾನು ಬಂದಾಗ ಈ ಮಳೆನೇ ಇರ್ಲಿಲ್ಲ, ಈಗ ಬಂದಿದ್ದು. ಮಳೆಲಿ ಎಲ್ಲ ತಿಕ್ಕ ಹೊಡಿತೈತೆ. I am recalling the teammate. ಇದಕ್ಕೆ 1 ಲೀಟರ್ ಯಾವ ಕಡೆಯಿಂದ ಆಗುತ್ತೆ? ಥ್ಯಾಂಕ್ಸ್. ಮಳೆ ಒಳಗೆ ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ಪಕ್ಕ ನೀವು ಒಂದು 100K ಸಬ್ಸ್ಕ್ರೈಬರ್ಸ್ ರೀಚ್ ಮಾಡಬೇಕು. ಇನ್ನೊಂದೇನು ಅಂದ್ರೆ, ಈ ಗಾಡಿನ ಇಫ್ ಇನ್ ಕೇಸ್ ನಾನೇನಾದ್ರೂ ಬಕ್ಸ್ ಹೊಡೆದು ಸ್ಟಾರ್ಟ್ ಮಾಡೋಣ ಅಂತ ಹೋಗಿದ್ರೆ ಬೇರೆಯವ್ರನ್ನ ಬಕ್ಸ್ ಹೊಡೆದ್ರು ಸುಸ್ತಾಗ್ತಿರಲಿಲ್ಲ, ಅಷ್ಟು ಸುಸ್ತಾಗ್ಬಿಡೋದು. ಅಯ್ಯೋ ಡಬಲ್ ಮೀನಿಂಗ್ ಸರ್. ಇದರಲ್ಲಿ 5 ಸ್ಪೀಡ್ ಮ್ಯಾನುವಲ್ ಗೇರ್ ನ ಕೊಡ್ತಾರೆ. ಇದರಲ್ಲಿ ಬರೋದು ಮೈನ್ ಚೈನ್ ಡ್ರೈವ್ ಬರುತ್ತೆ. ನಮ್ಗೆ ಸೆಲ್ಫ್ ಸ್ಟಾರ್ಟ್ ಮತ್ತೆ ಕಿಕ್ ಸ್ಟಾರ್ಟ್ ನ ಕೊಡ್ತಾರೆ. ಯೂಶಲಿ ಬ್ಯಾಟ್ರಿ ಡೌನ್ ಆದಾಗ ಏನ್ ಮಾಡ್ತಾರೆ ಅಂದ್ರೆ, ರಾಯಲ್ ಎನ್ಫೀಲ್ಡ್ ಇದೊಂದೇ ಒಳ್ಳೆ ಕೆಲಸ ಮಾಡಿರೋದು, ಆ ಕಿಕ್ ಸ್ಟಾರ್ಟ್ ನ ಕೊಟ್ಬಿಟ್ಟು. ಈಗಿನ ಕಾಲದಲ್ಲಿ 200cc ಗಳಿಗೆ ನಮಗೆ ಕಿಕ್ ಸ್ಟಾರ್ಟ್ ಬರಲ್ಲ ಗುರು. ನಮ್ಗೆ ಈ ಗಾಡಿನ ನೋಡಿದ್ರೆ ಒಂದು ವಿಂಟೇಜ್ ಗಾಡಿ ತರ ನೋಡ್ದಂಗ್ ಆಗುತ್ತೆ.
ಬಟ್ ಈ ಗಾಡಿ ಎಕ್ಸಾಕ್ಟ್ಲಿ ನೋಡಕ್ಕೆ ಒಂದು ವಿಂಟೇಜ್ ಗಾಡಿ ತರ ಇದೆ. 1940s ಇಂದ 1960 ಗಾಡಿಗಳನ್ನ ಬ್ಲೂ ಪ್ರಿಂಟ್ ನ ತಗೊಂಡು ಈ ನಮ್ಮ 2009 ಮತ್ತೆ 2010 ಅಲ್ಲಿ ಬಂದಿರೋ ಈ ನಮ್ಮ ಕ್ಲಾಸಿಕ್ 500cc ಗಾಡಿನ ಆ ಬೇಸಿಸ್ ಡಿಸೈನ್ ಇಂದಾನೆ ಮಾಡಿರೋದು ಗುರು. ಇದರಿಂದ ಇದಕ್ಕೆ ಒಂದು ರೆಟ್ರೋ ಲುಕ್ ನ ಕೊಡುತ್ತೆ ಗುರು. ಈ ಬಿಗ್ ಟಾಯ್ಗೆ ನಮಗೆ 13.5 ಲೀಟರ್ ಕೆಪಾಸಿಟಿ ಟ್ಯಾಂಕ್ ಕೊಟ್ಟಿದ್ದಾರೆ. ಶೋರೂಮ್ ಅಲ್ಲಿ ಇದಕ್ಕೆ 32 ಕಿಲೋಮೀಟರ್ಸ್ ಪರ್ ಲೀಟರ್ ನ ಕೋಟ್ ಮಾಡಿದ್ದಾರೆ ಗುರು. ಅದು ಏನ್ ರೇಂಜ್ ಅಲ್ಲಿ ಅಂದ್ರೆ 106 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕ್ರೂಸ್ ಮಾಡಿದಾಗ್ಲೂ 32 ಕಿಲೋಮೀಟರ್ ಬಂದಿದೆ ಅಂತ ಅವರು ಕೋಟ್ ಮಾಡಿದ್ದಾರೆ. ಇನ್ನೊಂದೇನು ಅಂದ್ರೆ UK ನಲ್ಲಿ ಕೂಡ ಇದನ್ನ ಕಾನ್ಸ್ಟೆಂಟ್ 110 ಕಿಲೋಮೀಟರ್ಸ್ ಅಲ್ಲಿ ಕ್ರೂಸ್ ಮಾಡಿದಾಗ ಇವ್ರಿಗೆ 45 ಕಿಲೋಮೀಟರ್ಸ್ ಪರ್ ಲೀಟರ್ ಬಂತಂತೆ. ಈ ಗಾಡಿ ನಮ್ ಹುಡುಗ ಕೊಟ್ಮೇಲೆ ಒಂದ್ 6 ಕಿಲೋಮೀಟರ್ ಹೋಯ್ತು, ಅವ್ನ್ ಚೆಚ್ಚಾಗಿದೆ ಅನ್ಸುತ್ತೆ ಮೋಸ್ಟ್ಲಿ. ಅಲ್ಲೇ ಪೆಟ್ರೋಲ್ ಖಾಲಿಯಾಗಿ ಆಫ್ ಆಗ್ಬಿಡ್ತು. ಈ ರೆಟ್ರೋ ಡಿಸೈನ್ 500cc ಗಾಡಿನ ಏನ್ ನೋಡ್ತಾ ಇದ್ದೀರಾ, ನೀವ್ ಇಂಜಿನ್ ಕಡೆ ನೋಡ್ಬೋದು, ಇಂಜಿನ್ ಬಾಡಿ ನೋಡ್ಬೋದು, ಅದನ್ನ ಬಿಟ್ರೆ ಸೈಲೆನ್ಸರ್ ನ ನೋಡ್ಬೋದು. ಕೆಲವೊಂದ್ ಕಡೆ ನಮ್ಗೆ ಏನಾಗಿದೆ ಅಂದ್ರೆ ಈ ಡಿಸೈನ್ ನ ಮತ್ತೆ ರೆಟ್ರೋ ಫೀಲ್ ಬರೋಕೋಸ್ಕರ ನಮ್ಗೆ ಒಂದು ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ನಮ್ಗೆ ಫುಲ್ ಬಾಡಿಗಳನ್ನ ಕವರ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇದ್ರ ಲುಕ್ ಒಂಥರ ಕ್ರೇಜಿಯಾಗಿ ಬಂದ್ಬಿಟ್ಟಿದೆ ಗುರು. 500cc 350 ಅಲ್ಲ, ಹೆಂಗೈತ್ರಿ? ಹೆಂಗಿರೋದ್ ಗೊತ್ತೈತ್ರಲ್ಲ, ಹೋದ್ರಂಗೆ ಜುಮ್ ಜುಮ್ ಅನ್ಸುತ್ತೆ. ಹಂಗೆ ಸೆಲ್ಫ್ ಐತೆ, ಕಿಕ್ ಐತೆ. ದಮ್ ಇರೋರ್ ಕಿಕ್ ಹೊಡಿಬೋದು, ಇಲ್ದಿರೋ ಸೆಲ್ಫ್ ಹೊಡಿಬೋದು. ಕಿಕ್ ಹೊಡಿಯೋದು ಮಿಸ್ ಆಗಿ ಎತ್ತಿದ್ರೆ ನಿಮ್ಮನ್ನ ಸೇರ್ಸೆತ್ತು ತಗಡ್ಮೇಕೆ. ಅಯ್ಯೋ ಕೇಳ್ತೀರಾ? ಈ ಗಾಡಿ ನಮಗೆ ಇನ್ನು ಎಷ್ಟೋ ಜನ ಈ ಗಾಡಿನ ಫಸ್ಟ್ ಹ್ಯಾಂಡ್ ಅಲ್ಲಿ ತಗೊಂಡ್ಬೇಕು, ಫಸ್ಟ್ ಗಾಡಿ ಫಸ್ಟ್ ಓನರ್ ನಾನು ಆಗಿರ್ಬೇಕು ಅನ್ನೋರು ಎಲ್ಲರೂ 2020 ಆದ್ಮೇಲೆ ಈ ಗಾಡಿನ ಯಾವಾಗ ಸ್ಟಾಪ್ ಮಾಡ್ತಾರೋ ಅವಾಗ ಅವ್ರಿಗೆಲ್ಲ ಹಾರ್ಟ್ ಬ್ರೇಕ್ ಆಗುತ್ತೆ. ಯಾರ್ದೋ ಬ್ಯಾಟು? ನನ್ನ ಹತ್ರನೂ ಇದೆ. ಬ್ಯಾಟ್ ತಗೊಂಡ್ ಏನ್ ಮಾಡ್ತಾರೆ? ಬಾಲಿಗೆ ಹೊಡಿತಾರಲ್ವಾ? ಯಾವ ತರ ಬ್ಯಾಟ್ ತಗೊಂಡ್ ಬ್ಯಾಟಿಗೆ ಹೊಡಿಯೋದು ನೋಡಿಯಾ? ಲೈಫ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫ್ ಅಲ್ಲಿ ಥರ್ಡ್ ಇಂಪಾರ್ಟೆಂಟ್. ಇವರು 2020 ಆದ್ಮೇಲೆ ಗಾಡಿನ ನಿಲ್ಸಿರ್ಬೋದು, ಆದ್ರೆ ಇದೇ ಗಾಡಿನ ಫಸ್ಟ್ ಓನರ್ ಆಗಿ ಹೊಡಿಬೇಕು ಅನ್ನೋ ಆಫ್ಟರ್ 2020 ಮೇಲೆ ಎಷ್ಟೋ ಜನ ಯೂತ್ಸ್ ಗಳದ್ದು ಕನ್ಸು ನುಚ್ಚು ನೂರಾಗಿದೆ. ಅದಾದ್ಮೇಲೆ ರಾಯಲ್ ಎನ್ಫೀಲ್ಡ್ ಗೆ ನನ್ ಗೊತ್ತಿರಂಗೆ ಎಷ್ಟೋ ಜನ ಏಟ್ ಮಾಡಕ್ಕೆ ಶುರು ಮಾಡಿದ್ರು. ಕಾಂಟಿನೆಂಟಲ್ GT ನ ಯಾವಾಗ ಇಂಟ್ರೊಡ್ಯೂಸ್ ಆಗುತ್ತೋ 500cc ಗಿಂತ 150cc ಬಿಗ್ಗರ್ ಆಗುತ್ತೋ, ಈಗ ಎಷ್ಟೋ ಜನ ಇದರಿಂದ ಅದಕ್ಕೆ ಶಿಫ್ಟ್ ಆಗೋರು ಇದಾರೆ. ಇನ್ ಕೆಲವು ಜನ ಇದನ್ನ ಒಂಥರ ಲವ್ ಮ್ಯಾರೇಜ್ ತರ ಟ್ರೀಟ್ ಮಾಡಿದ್ರು. ಯಾಕೆ ಅಂದ್ರೆ ಹುಡುಗಿ ನನ್ನನ್ನ ಬಿಟ್ಟೋಗಿ ಬೇರೆಯವ್ಳನ್ನ ಮದ್ವೆ ಆಗಿ ವಾಪಸ್ ಪುನಃ ಬಂದ್ರು, ಅವಳಿಗೆ ನಾನು ಬಾಳ್ ಕೊಡ್ತೀನಿ ಅನ್ನೋ ತರ. ಈ ಗಾಡಿ ನನಗೆ ಫಸ್ಟ್ ಹ್ಯಾಂಡ್ ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಸೆಕೆಂಡ್ ಹ್ಯಾಂಡ್ ಗಾಡಿಗಳನ್ನ ಹುಡುಕಿ ಅದನ್ನ ಸ್ವಲ್ಪ ಆಲ್ಟರ್ ಗಿಲ್ಟರ್ ಮಾಡ್ಕೊಂಡು ಮನೇಲಿ ಇನ್ನೂ ಒಂಥರ ಸೋಕೇಶಿಂಗ್ ಮಾಡಿ ಇಟ್ಕೊಂಡಿರ್ತಾರಲ್ಲ ಅಂತವ್ರಿಗೆ ಏನ್ ಹೇಳಿದ್ರು ತೀರ್ದು. ಯಾಕಂದ್ರೆ ಲವ್ ಇಸ್ ಬ್ಲೈಂಡ್ ಅಂತಾರಲ್ಲ, ಅದೇ ತರ ಗಾಡಿ ಮೇಲಿರೋ ಎಮೋಷನ್ಸ್ ಕೂಡ ಹುಡುಗರ್ಗೆ ಒಂಥರ ಬ್ಲೈಂಡ್ ಆಗಿರು. ಹಾ ನೋಡಿಲ್ಲ ಬೈಲ್ ನಿಂತ ಕೈಲಿ ಅಕ್ಕ. ಏನೋ ಪ್ಲಾಸ್ಟಿಕ್ ಬಾಟ್ ಇಷ್ಟೊಂದು ಗಟ್ಟಿ ಐತೆ. ಫೈಬರ್ ನಮ್ಮ ಹತ್ರ ಕಬ್ಬಣನೇ ಐತ್ ಕಣ, ಯಾವ್ದೋ ಫೈಬರ್. ಈ ಗಾಡಿ ಮಾರ್ಕೆಟಿಗೆ ರಿಲೀಸ್ ಆದಾಗ ಸ್ಟಾರ್ಟಿಂಗ್ 4 ಕಲರ್ಸ್ ಅಲ್ಲಿ ರಿಲೀಸ್ ಆಗುತ್ತೆ. ಅದರಲ್ಲಿ 4 ಬಂದ್ಬಿಟ್ಟು ಬೇಸಿಕ್ ಕಲರ್ಸ್, ಅದನ್ನ ಬಿಟ್ರೆ ಒಂದು ಮಾತ್ರ ಸ್ಪೆಷಲ್ ಎಡಿಷನ್. ಫಸ್ಟ್ 4 ಕಲರ್ ಯಾವ್ಯಾವು ಅಂದ್ರೆ, ಒಂದು ಶೆಲ್ತ್ ಬ್ಲಾಕ್, ಒಂದು ಕ್ರೋಮಿಯಂ ಕಲರ್, ಒಂದು ಬ್ಯಾಟಲ್ ಗ್ರೀನ್, ಒಂದು ಗನ್ ಮೆಟಲ್ ಗ್ರೇ ಒಂದು. ಇದು ಟೋಟಲ್ 12,800 ಯೂನಿಟ್ಸ್ ಟೋಟಲ್ ಮಾರ್ಕೆಟ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಇನ್ನೊಂದು ಸ್ಪೆಷಲ್ ಎಡಿಷನ್ ಯಾವುದು ಅಂದ್ರೆ 2009 ಮತ್ತೆ 10 ಅನ್ನೋ ಮಿಡ್ ಅಲ್ಲಿ ಬಂತು. ಅದಾದ್ಮೇಲೆ 2020 ಸ್ಟಾಪ್ ಆಗುತ್ತೆ. ಏನಿಲ್ಲ ಅಂದ್ರೆ ನಮ್ಗೆ 10 ವರ್ಷ ಈ ಗಾಡಿ ಮಾರ್ಕೆಟ್ ಅಲ್ಲಿ ಇತ್ತು. ಟ್ರಿಬ್ಯೂಟ್ ಬ್ಲಾಕ್ ಅಂತ, ಇದು ಟೋಟಲ್ ರಾಯಲ್ ಎನ್ಫೀಲ್ಡ್ ಅವರು ಬರೀ 1000 ಯೂನಿಟ್ಸ್ ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈ ಗಾಡಿ ಬಂದು ಬ್ಯಾಟಲ್ ಗ್ರೀನ್. ಈ ಗಾಡಿನ ಹುಡ್ಕಕ್ಕೆ ಚಡ್ಡಿ ಅರ್ಧೋಯ್ತು. ಇನ್ನ ಟ್ರಿಬ್ಯೂಟ್ ಬ್ಲಾಕ್ ಕಲರ್ ಯಾರು ಇಟ್ಟಿದಾರೋ ಅದಂತೂ 1000 ಯೂನಿಟ್ಸ್ ಅಲ್ಲ, 1000 ಜನ ಪುಣ್ಯವಂತರು ಇನ್ಯಾರು. ನನಗ್ ಗೊತ್ತಿರಂಗೆ ಈ ಗಾಡಿಗಳನ್ನ ಬೇಕಾದ್ರೆ ಸೇಲ್ ಮಾಡ್ಬಿಡ್ತಾರೆ. ಆ ಟ್ರಿಬ್ಯೂಟ್ ಬ್ಲಾಕ್ ಅನ್ನೋದೇನಿದೆ ಅದರಲ್ಲಿ ವಿತ್ ಡ್ಯುಯಲ್ ಚಾನಲ್ ABS ಕೂಡ ಇರುತ್ತೆ. ನನಗ್ ಗೊತ್ತಿರಂಗೆ ಆ ಗಾಡಿ ಯಾರು ಖಂಡಿತ ರೀಸೇಲ್ ಮಾಡೋದೇ ಇಲ್ಲ ಗುರು. ಪರವಾಗಿಲ್ಲ, ನಮ್ ಗ್ಯಾರೇಜ್ ಅಲ್ಲಿ ಬಿದ್ರು ಪರವಾಗಿಲ್ಲ, ಹಂಗೆ ಇಟ್ಕೊಳೋರು ಜಾಸ್ತಿ ಇದಾರೆ. ಈ ಗಾಡಿ ಗಾರ್ಡ್ಸ್ ಗಳು ಸಹ ನಮ್ಗೆ ಏನಿದೆ ಬ್ಯಾಟಲ್ ಗ್ರೀನ್ ಕಲರ್ ಇದೆ. ಈವನ್ ಈ ಗಾಡಿ ಡಬಲ್ ಸ್ಟ್ಯಾಂಡ್ ಕೂಡ ಬ್ಯಾಟಲ್ ಗ್ರೀನ್ ಕಲರ್ ಕೊಟ್ಟಿದ್ದಾರೆ. ನಂಗೆ ರಾಯಲ್ ಎನ್ಫೀಲ್ಡ್ ಅಲ್ಲಿ ಇನ್ನೊಂದೇನು ಅಂದ್ರೆ, ಬೆಸ್ಸಿಗೆ ಸಾಂಗ್ ಕೇಳಿರ್ತೀರಾ, ಅದ್ರಲ್ಲಿ ಬರೋ ಸಾಂಗ್ ಅಲ್ಲಿ ಬೆಸಿಗೆ ಅನ್ನೋ ವರ್ಡೇ ಜಾಸ್ತಿ ಇದೆ. ಅದೇ ತರ ನಮ್ ರಾಯಲ್ ಎನ್ಫೀಲ್ಡ್ ಅಲ್ಲಿ ಎಲ್ಲೇ ನೋಡಿದ್ರು ಇಂಡಿಕೇಟರ್ ಇಂದ ಹಿಡಿದ್ಬಿಟ್ಟು ಇಂಜಿನ್ ವರ್ಗೂ ರಾಯಲ್ ಎನ್ಫೀಲ್ಡ್ ರಾಯಲ್ ಎನ್ಫೀಲ್ಡ್ ರಾಯಲ್ ಎನ್ಫೀಲ್ಡ್ ರಾಯಲ್ ಎನ್ಫೀಲ್ಡ್ ಪ್ರತಿ ಒಂದು ಪಾರ್ಟ್ ಅಲ್ಲೂ ಮೆನ್ಷನ್ ಮಾಡಿದ್ದಾರೆ ಗುರು. ನಿಂಗು ಬುಲೆಟ್ ಇಷ್ಟನಾ? ಇದಾ 195 kg. ನಿಂಗೆ ಬೈಕ್ ಇಷ್ಟನಾ? ಚುಚ್ಬಿಟ್ಟು ಹಿಂಗೆ ಹೊಡೆದು ಇದು ಸೌಂಡೇ ಒಂಥರ ನಶೆ ಗುರು ಮಾತ್ರ. ಅದನ್ ಬಿಟ್ರೆ ನಿಂಜಾ XCC ಗಾಡಿ, ಅದು ನಿಮ್ಗೆ ಯಾಕೆ ಬೇಕದು? 1000cc ಗಾಡಿ. ನಿಂಗೆ ಅದು ಇಷ್ಟನಾ? KTM. ಅದ್ ನಂತರದ ಇಷ್ಟನಾ? ನಂದು ಯಾವುದು? KTM ಅಲ್ಲಿ ಅದು ಡ್ಯೂಕ್ ಅಲ್ಲ,
ಈ ಗಾಡಿ ಓನರ್ ಎಷ್ಟು ಪ್ಯಾಷನೇಟ್ ಅನ್ನೋದಕ್ಕೆ ಈ ಮಿನೇಚರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದನ್ನ ಬಿಟ್ರೆ ಇದರಲ್ಲಿ ಇನ್ನೊಂದು ಯೂನಿಕ್ನೆಸ್ ಏನು ಅಂದ್ರೆ ಇದರಲ್ಲಿರೋ ನಂಬರ್ ಪ್ಲೇಟ್ ನಮ್ಗೆ ಯೂಶಲಿ 2 ಅಂತ ಏನ್ ತೋರಿಸ್ತಾರೆ ಅಂದ್ರೆ ಪೀಸ್ ಅಂತ. ಈ ಗಾಡಿ ರಾಯಲ್ ಎನ್ಫೀಲ್ಡ್ ಅಂದ್ರೆ ನಮ್ಗೆ ಮೇನ್ ಗೊತ್ತಾಗದೆ ಒಂದು ಅಗ್ರೆಸಿವ್, ಅದನ್ನ ಬಿಟ್ರೆ ಒಂದು ಗತ್ತು ಅಂತ. ಈ ಗಾಡಿನೂ ಕೂಡ ಎಷ್ಟು ಪೀಸ್ ಇದೆಯೋ ನಂಬರ್ ಕೂಡ ಅಷ್ಟು ಪೀಸ್ ಇದೆ. ಬೇಕಾಗಿದೆ ಬೇಸ್ಮೆಂಟ್ ಪಾಡಿ ಕಾಣೆ ತಿನ್ನ ಯಾರು ಮಾತಾಡ್ಸ್ಬೇಡಿ